ಅಧಿವೇಶನದ ಒಂದು ಚರ್ಚೆ ಹೋಗ್ತಾ ಇದ್ದೀವಿ. ಅಂದರೆ ಮುಂದಿನ ಕುರ್ಚಿ ಕಾದಾಟಕ್ಕೆ ಇಲ್ಲಿಂದಲೇ ಮತ್ತೆ ರಣಕಹಳೆಯನ್ನು ಮುಳುಗಿಸಲಾಗುತ್ತಾ ಅಂತ. ಅಧಿವೇಶನದ ಬಳಿಕ ದೆಹಲಿಗೆ ಸಿಎಂ ಹಾಗೆ ಡಿಸಿಎಂ ತೆರಳುತ್ತಾರೆ. ಕುರ್ಚಿ ವಿಚಾರವಾಗಿ ಮತ್ತೆ ದೆಹಲಿ ಪ್ರವಾಸವನ್ನ ಕೈಗೊಳ್ಳುತ್ತಾರೆ. 19ನೇ ತಾರೀಕಿನ ನಂತರ ಇದಕ್ಕೊಂದು ರೀತಿ ಸ್ಪಷ್ಟತೆ ಸಿಗಬಹುದು. ಒಂದು ವಾರದೊಳಗೆ ಹೈಕಮಾಂಡ್ ಬುಲಾವ್ ನೀಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈ ಕುರ್ಚಿ ಕಾದಾಟಕ್ಕೆ ದೆಹಲಿಯಲ್ಲಿ ತೆರೆ ಬೀಳುವಂತಹ ನಿರೀಕ್ಷೆಗಳಿದ್ದಾವೆ. ಯಾಕಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನೋದು ಅದು ಬರೀ ಟೆಂಪ್ರವರಿ. ಅದು ನಿಂತ ನೀರಲ್ಲ, ಅದನ್ನು ಹರಿತಕ್ಕಂಥ ನೀರು. ಹಾಗೆ ಚಲನಶೀಲತೆಯನ್ನು ಹೊಂದಿರತಕ್ಕಂಥ ರಾಜಕಾರಣದಲ್ಲಿ ಎಲ್ಲ ಪಕ್ಷದಲ್ಲೂ ಕೂಡ ಬದಲಾವಣೆಗಳು ನಿರಂತರವಾಗಿ ನಡೀತಾನೆ ಇರ್ತವೆ. ಈಗ ಬಿಜೆಪಿನಲ್ಲಿ ಏನು ಎಲ್ಲ ಸರಿಯಾಗಿದೆಯಾ? ಬಿಜೆಪಿನಲ್ಲೂ ಕೂಡ ಅಲ್ಲೂ ದೆಹಲಿನಲ್ಲಿ ಹೋಗಿ ಅವರೆಲ್ಲ ಕೆಲವು ಜನ ಬಿಪಿ ಹರೀಶ್ ಶಾಸಕರ ನೇತೃತ್ವ ರಮೇಶ್ ಅವ್ರ ಜೊತೆಯಲ್ಲಿ ಹೋಗಿ ಅವರು ಕೂಡ ಬದಲಾವಣೆಗಳ ಬಗ್ಗೆ ರಾಜಕಾರಣದಲ್ಲಿ ಬಿಜೆಪಿನಲ್ಲೂ ಕೂಡ ಒತ್ತಾಯ ಇದೆ. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಮಂತ್ರಿಗಳಾಗಬೇಕು ರಿಷಫಲ್ ಅಲ್ಲಿ ಅಂತಕ್ಕಂಥವರು ಬಹಳ ಜನ ಇದ್ದಾರೆ, ಮುಖ್ಯಮಂತ್ರಿಗಳಾಗಬೇಕು ಅನ್ನೋರು ಬಹಳ ಜನ ಇದ್ದಾರೆ. ಆದರೆ ಈ ಗೊಂದಲವನ್ನು ಆದಷ್ಟು ಜಾಗ್ರತೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅದನ್ನ ನಿವಾರಣೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯ ಒಂದು ಪರಿಸ್ಥಿತಿ ಏನಿದೆ, ಇದು ಈ ಪರಿಸ್ಥಿತಿಯಿಂದ ರಾಜ್ಯದ ಆಡಳಿತದ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು. ನಿಂತ ನೀರಲ್ಲ, ಅದು ಹರಿತಾನೆ ಇರುತ್ತೆ. ಎಲ್ಲ ಪಕ್ಷದಲ್ಲೂ ಬದಲಾವಣೆ ನಿರಂತರವಾಗಿ ಆಗ್ತಾ ಇರುತ್ತೆ. ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇದೆಯಾ ಅಂತ KN ರಾಜಣ್ಣ ಪ್ರಶ್ನೆ ಮಾಡಿದರು. 5 ವರ್ಷಕ್ಕೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ. ಈ ಮಧ್ಯೆ ಬದಲಾಗಬೇಕು ಅಂದ್ರೆ ರಾಜೀನಾಮೆ ಕೊಡಬೇಕು. ಕೊಡುವವರೆಗೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ. ಇದು ರಾಜಣ್ಣ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಮಾಡಿದ್ದಾರೆ. CLPನಲ್ಲಿ ವೋಟಿಂಗ್ ನಡೆದಿದೆ. ವೋಟಿಂಗ್ ನಡೆದು CLP ಲೀಡರ್ ಎಲೆಕ್ಟ್ ಆಗಿರೋದು. ಹಿ ಹ್ಯಾಸ್ ಬೀನ್ ಎಲೆಕ್ಟೆಡ್ ಫಾರ್ ಎ ಪೀರಿಯಡ್ ಆಫ್ 5 years. ಈ ಮಧ್ಯೆ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಅವರು ರೆಸಿಗ್ನೇಷನ್ ಕೊಟ್ರೆ ಇನ್ನೊಬ್ರು ಬರ್ಲಿಕ್ಕೆ ಸಾಧ್ಯ. ಅವ್ರು ರೆಸಿಗ್ನೇಷನ್ ಕೊಡೋವರೆಗೂ ಅವರೇ ಲೀಡರ್ ಇರ್ತಾರೆ. ಡೋಂಟ್ ಬಿ ಮಿಸ್ಲೀಡ್ ದ ಪಬ್ಲಿಕ್. ಸಿದ್ದರಾಮಯ್ಯನವರು 100 ಸರಿ ಹೇಳಿದ್ದಾರೆ, ವಾಟ್ ಎವರ್ ಡೈರೆಕ್ಷನ್ಸ್ ಕಮ್ಸ್ ಫ್ರಮ್ ದಿ ಹೈಕಮಾಂಡ್ ಐ ಆಮ್ ಅಬೈಡ್ ಬೈ ದಟ್ ಅಂತ ಹೇಳಿದ್ದಾರೆ. ಸೊ ಆಗಿರುವಾಗ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಎದುರಿಸ್ತಕ್ಕಂಥದ್ದಾಗ್ಲಿ, ಹೈಕಮಾಂಡ್ ಅವರು ಸಿದ್ದರಾಮಯ್ಯನವರಿಗೆ ಕೈ ಬಿಡುವಂತದ್ದಾಗ್ಲಿ ಏನು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನು ಇಟ್ಕೊಳ್ಳಿ. ನೋಡ್ರಿ, ಹೈಕಮಾಂಡ್ ಮಧ್ಯಪ್ರವೇಶ ಬಳಿಕವೂ ನಿಲ್ಲದ ಪವರ್ವಾರ್. ಸಿದ್ದರಾಮಯ್ಯವರೇ ಪೂರ್ಣಾವಧಿ ಸಿಎಂ ಅಂತ MLC ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಹೇಳಿದ್ದಾರೆ. ಇದು ಮತ್ತೆ ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿವರೆಗೂ ನಾವು ನೋಡ್ತಾ ಇದ್ವಿ, ಯಾರು ಬಹಿರಂಗವಾಗಿ ಕುರ್ಚಿ ಕಾದಾಟದ ಬಗ್ಗೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇರಲಿಲ್ಲ. ಯತೀಂದ್ರ ಅವ್ರು ಹೇಳಿದ್ದಾರೆ. ಏನೋ ಇರ್ಬೋದು, ಹಾಗಾದ್ರೆ ಅವ್ರ ಮಾತಿನ ಮರ್ಮ ಏನು? ಫುಲ್ ಸ್ಟಾಪ್ ಇಡೋದಾ ಅಥವಾ ಮತ್ತೆ ಚರ್ಚೆ ಜೀವಂತವಾಗಿ ಇರಬೇಕು ಅನ್ನೋದಾ? ಅವರೇ ಹೇಳ್ದಂಗೆ ಸಿದ್ದರಾಮಯ್ಯನವರೇ 2.5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಇದನ್ನ ನಾನು ಪದೇ ಪದೇ ಹೇಳುತ್ತಲೇ ಇದ್ದೇನೆ. ನೋಡಿ, ಅವ್ರ ಸ್ಟೇಟ್ಮೆಂಟ್ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಪದೇ ಪದೇ ಹೇಳ್ತಾ ಇದ್ದೇನೆ, ಯಾವುದೇ ಬದಲಾವಣೆ ಮಾತಿಲ್ಲ ಅಂದ್ರೆ ಕನ್ಫರ್ಮ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ ಮುಂದಿನ ದಿನಗಳಲ್ಲಿ ಅಂತ. ಹೈಕಮಾಂಡ್ ಹಲವಾರು ವಿಚಾರಗಳಿಗೆ ಕರೀತಾರೆ. ನನ್ನ ಪ್ರಕಾರ ಯಾವುದೇ ಬದಲಾವಣೆ ಆಗಲ್ಲ ಅಂತ ಯತೀಂದ್ರ ಅವರು ಹೇಳಿದ್ದಾರೆ. ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಇರೋ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ. ನನ್ನ ಪ್ರಕಾರ ಆ ಬದಲಾವಣೆ ಕೂಡ ಇದೆ. ಅದ್ರೊಳಗೆ ಇದಿಲ್ವಲ್ಲ, ಒಗ್ಗಟ್ಟಿದೆ ಅಂದ್ರೆ ಏನ್ ಸುಳ್ಳಿಲ್ವಲ್ಲ, ಒಗ್ಗಟ್ಟಂತೂ ಇದೆ. ಇಬ್ಬರು ಕೂಡ ಹೈಕಮಾಂಡ್ ಏನ್ ಹೇಳ್ತಾರೋ ಅದು ಒಪ್ಕೋತಾರೆ ಅಂತ ಹೇಳಿದ್ದಾರೆ. ಈಗ ಗೊಂದಲ ಇದೆ ಇತ್ತು. ಯಾಕೆಂತಂದ್ರೆ ಅವರು ಡಿಸಿಎಂ ಕೇಳಿದ್ರು, ತಾವು ಎಲ್ಲ ಪಕ್ಷದಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಅದೇ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಇಲ್ಲಿ ಅಂತ ಹೇಳಿದ್ದಾರೆ. ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಇರೋ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ. ನನ್ನ ಪ್ರಕಾರ ಆ ಬದಲಾವಣೆ ಕೂಡ ಇದೆ. ಅದ್ರೊಳಗೆ ಇದಿಲ್ವಲ್ಲ, ಒಗ್ಗಟ್ಟಿದೆ ಅಂದ್ರೆ ಏನ್ ಸುಳ್ಳಿಲ್ವಲ್ಲ, ಒಗ್ಗಟ್ಟಂತೂ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ಈಗ ಯತೀಂದ್ರ ಅವರು MLC ಆಗಿದ್ರಷ್ಟೇ, ಅಂದ್ರೆ ಸಿದ್ದರಾಮಯ್ಯನವರು ಪುತ್ರ ಆಗಿರದೇ ಇದ್ದಿದ್ರೆ ಬಹುಶಃ ಅವರ ಮಾತಷ್ಟೊಂದು ಸೀರಿಯಸ್ ಆಗಿ ಚರ್ಚೆ ಆಗ್ತಾ ಇರಲಿಲ್ಲ.
ಬಟ್ ಈಗ ಅವ್ರ ಮಗ ಆಗಿರೋದ್ರಿಂದಾಗಿನೇ ಈ ಒಂದು ಚರ್ಚೆಗೆ ಮತ್ತೆ ರೆಕ್ಕೆ ಪುಕ್ಕ ಬಂದಂಗೆ ಕಾಣಿಸ್ತಾ ಇದೆ. ಬದಲಾವಣೆ ಆಗೋದಿಲ್ಲ ಅನ್ನುವಂಥದ್ದು, ಅಂದ್ರೆ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಇರ್ತಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಮುನ್ಸೂಚನೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಹಾಗಾಗಿನೇ ಇದು ಎಲ್ಲೋ ಒಂದು ಕಡೆ ಮತ್ತೆ ಸಂಚಲನಕ್ಕೆ ವೇದಿಕೆ ಆಗ್ಬೋದಾ ಅಂತ ಕಾಂಗ್ರೆಸ್ ಪಾಳೆಯದಲ್ಲಿ. ಖಂಡಿತ ಪ್ರಭು, ಕಾಂಗ್ರೆಸ್ ವಲಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಕದನ ಏರ್ಪಟ್ಟಿತ್ತು. ಚಳಿಗಾಲದ ಅಧಿವೇಶನದ ಹಿನ್ನೆಲೆ ಎಲ್ಲದಕ್ಕೂ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿತ್ತು. ಯಾಕೆಂದ್ರೆ ಯಾವಾಗ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ಬಡಿದಾಟ ಹೆಚ್ಚಾಯಿತು, ಅವಾಗ ಹೈಕಮಾಂಡ್ ನಾಯಕರು ಕೂಡ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ರು. ನಿಮ್ಮ ಸಮಸ್ಯೆಗಳನ್ನ ನೀವೇ ಕೂತು ಬಗೆಹರಿಸಿಕೊಳ್ಳಿ ಎಂಬ ಖಡಕ್ ಸಂದೇಶವನ್ನ ರವಾನಿಸಿತ್ತು. ಆ ನಂತರ ಸಿಎಂ ಮನೆಯಲ್ಲಿ ಡಿಸಿಎಂ ಅವರನ್ನ ಕರೆಸಿ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಲಾಯಿತು. ಆ ನಂತರ ಯಥಾ ಪ್ರಕಾರ ಡಿಸಿಎಂ ಮನೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಹೋಗಿ ನಾವು ಎಲ್ಲರೂ ಕೂಡ ಜೊತೆಲಿದ್ದೇವೆ, ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ, ಒಟ್ಟಾಗಿ ಹೋಗ್ತೀವಿ, ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಎಂಬ ಹೇಳಿಕೆಯನ್ನ ಕೊಟ್ಟು ಪವರ್ ಶೇರಿಂಗ್ ವಿಚಾರಕ್ಕೆ ಒಂದು ಬ್ರೇಕ್ ಅನ್ನ ಹಾಕಿದ್ರು. ಆದ್ರೆ ಚಳಿಗಾಲದ ಅಧಿವೇಶನದಲ್ಲಿ ಯಾವಾಗ ಪವರ್ ಶೇರಿಂಗ್ ವಿಚಾರ ಕಾವೇರುತ್ತೋ ಅನ್ನೋದು ವಿಚಾರವನ್ನು ಕೂಡ ಮನಗಂಡಿದ್ರು ಕಾಂಗ್ರೆಸ್ ನಾಯಕರು. ಈಗ ಚಳಿಗಾಲದ ಅಧಿವೇಶನಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಅಂದ್ಕೊಂಡಿರುವಾಗಲೇ ಕೆಲವೊಬ್ಬರ ಹೇಳಿಕೆಗಳು, ಅಂದ್ರೆ ಕೆಲವು ನಾಯಕರ ಹೇಳಿಕೆಗಳು ಮತ್ತೆ ಸಿಎಂ ಬದಲಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ವಲಯದಲ್ಲಿ ಮತ್ತೆ ಸಾಕಷ್ಟು ಕಾವೇರುವಂತೆ ಮಾಡ್ತಾ ಇರುವಂತದ್ದು. ಅಂದ್ರೆ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಸಿಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ತಮ್ಮ ಬಣಗಳಲ್ಲಿ ಅಂದ್ರೆ ಸಿಎಂ ಹಾಗೂ ಡಿಸಿಎಂ ಪರ ಹೇಳಿಕೆಗಳನ್ನ ಕೊಡೋದ್ರಲ್ಲಿ ತಲ್ಲೀನರಾಗಿರುವಂಥದ್ದು. ಒಂದು ಕಡೆ ಮತ್ತೆ ಆ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಯತೀಂದ್ರ ಸಿದ್ದರಾಮಯ್ಯನವರು. ಅಂದ್ರೆ 5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ಮುಂದುವರಿತಾರೆ ಎಂಬ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಈ ಹಿಂದೆ ಕೂಡ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಚರ್ಚೆಗಳು ಶುರುವಾಯಿತೋ ಆಗಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ರು ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಂದುವರಿತಾರೆ ಎಂಬ ಹೇಳಿಕೆಯನ್ನ ಕೊಟ್ಟಿದ್ರು. ಸಾಕಷ್ಟು ಆ ಕುತೂಹಲಕ್ಕೂ ಕಾರಣವಾಗಿತ್ತು. ಹಾಗಾಗಿ ಈಗ 5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಎಂಬ ಹೇಳಿಕೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಜೊತೆಗೆ ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಅಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಕೂಡ ಮತ್ತೆ ಡಿಸಿಎಂ ಪರನೇ ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು. ಕೆಲವು ದಿನಗಳ ನಂತರ ಎಲ್ಲವೂ ಒಳ್ಳೇದಾಗುತ್ತೆ ಎಂಬ ಹೇಳಿಕೆಯನ್ನ ಕೊಟ್ಟು ಮತ್ತಷ್ಟು ಕುತೂಹಲ ಹೆಚ್ಚಾಗುತ್ತೆ ಮಾಡ್ತಾ ಇರುವಂತದ್ದು. ಹಾಗಾಗಿ ಎಲ್ಲವೂ ಕೂಡ ದೆಹಲಿಯ ಹೈಕಮಾಂಡ್ ನಾಯಕರು ಇದಕ್ಕೆ ಫುಲ್ ಸ್ಟಾಪ್ ಹಾಕ್ಬೇಕು ಅನ್ನೋದು ಕೆಲವು ಶಾಸಕರು ಸೇರಿದಂತೆ ಸಚಿವರು ಕೂಡ ಈಗ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಆಗ್ತಿರೋಂಥದ್ದು. ಅಂದ್ರೆ ಈಗಾಗಲೇ 14ನೇ ತಾರೀಕು ಏನೋ ವೋಟ್ ಚೋರಿ ಹೋರಾಟ ದೆಹಲಿಯಲ್ಲಿ ನಡೆಯುತ್ತೆ. ಅಲ್ಲಿಗೂ ಕೂಡ ಎಲ್ಲಾ ಶಾಸಕರನ್ನ ಕರೆದುಕೊಂಡು ಹೋಗುವ ಸಾಧ್ಯತೆಗಳು ಇದೆ. ಜೊತೆಗೆ ಅದನ್ನು ಹೊರತುಪಡಿಸಿದ್ರೆ 28-29 ಜನವರಿ 28-29 ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಇದೆ. ಆ ಕಾರ್ಯಕ್ರಮಕ್ಕೂ ಭಾಗಿಯಾಗೋದಕ್ಕೆ ಎಲ್ಲಾ ಶಾಸಕರನ್ನ ಕರ್ಕೊಂಡು ಹೋಗೋದಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತಯಾರಿ ನಡೆಸಿರುವಂತದ್ದು. ಅಂದ್ರೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಶಾಸಕರನ್ನ ಭೇಟಿ ಮಾಡಿಸಿದಂತ ಸಂದರ್ಭದಲ್ಲಿ ಮತ್ತೆ ಆ ಪವರ್ ಶೇರಿಂಗ್ ವಿಚಾರ ಪ್ರಸ್ತಾಪ ಮಾಡುವ ಒಂದು ಯೋಚನೆಯಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಇರುವಂತದ್ದು. ಒಟ್ಟಾರೆಯಾಗಿ ಈ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಸಿಎಂ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಕಾವೇರಿಸ್ತಾ ಇರುವಂತದ್ದು. ಮತ್ತೆ ಸಿಎಂ ಪರ ಹಾಗೂ ಡಿಸಿಎಂ ಪರ ಹೇಳಿಕೆಗಳು ಕಂಡು ಬರ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ. ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಹೈಕಮಾಂಡ್ ಹಲವಾರು